ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ ಎಲ್ಲವೂ ನಿಮಗೆ ಮೊದಲೇ ತಲುಪುತ್ತೆ. ಈಗ ನೋಡ್ರಿ, ಸರ್ಕಾರ ಒಂದು ಯೋಜನೆ ಮಾಡಿದ್ದಾರೆ, ಅದು ಭೀಮಾ ಸಖಿ ಯೋಜನೆ. ಅದು ಎದಕ್ಕೋಸ್ಕರ ಮಾಡಿದ್ದಾರೆ, ಹಾಗೆ ಈ ಯೋಜನೆಯ ಯಾವ ರೀತಿ ಯಾರಿಗೆ ಫಲಾನುಭವಿಗೆ ಯೂಸ್ ಆಗತ್ತೆ, ಹಾಗೆ ಇದು ಒಂದು ನಮ್ಮ ಫೋನಿನೊಳಗೆ ನಾವು ಅರ್ಜಿಯನ್ನು ನಾವು ಸಲ್ಲಿಸಬಹುದು. ಹಾಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೇ ರೀತಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಯಾರೆಲ್ಲ ಅರ್ಹರಿದ್ದಾರೆ ಅದನ್ನೆಲ್ಲವೂ ಹೇಳ್ತೀನಿ. ಹಾಗೆ ಈ ಫೋನಿನೊಳಗೆ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ಮೊದಲು ನಾವು ಕ್ರೋಮ್ ಬ್ರೌಸರ್ಗೆ ಹೋಗಬೇಕು. ಇಲ್ಲಿ ಕ್ರೋಮ್ ಬ್ರೌಸರ್ ಕ್ಲಿಕ್ ಮಾಡೋ ನಂತರ ಇಲ್ಲಿ ಉದ್ಯೋಗ ದೀಪ ಅಂತ ಟೈಪ್ ಮಾಡಬೇಕು. ಟೈಪ್ ಆದ ನಂತರ ಈ ರೀತಿ ಬರ್ತೈತಿ. ಫಸ್ಟ್ ವೆಬ್ಸೈಟ್ಗೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾರಲ್ಲಿ ಭೀಮಾ ಸಖಿ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಒನ್ನೇ ಬರುತ್ತೆ ನೋಡಿರಿ, LIC ತಂದಿದೆ ಅಂತಂದ. ಇಲ್ಲಿ LIC ತಂದಿರುವ ಭೀಮಾ ಸಖಿ ಯೋಜನೆ, ಅದ್ರ ಬಗ್ಗೆ ತಿಂಗಳ ನಮ್ಗೆ 7,000 ರೂಪಾಯಿ ಹಣ ಬರ್ತೈತಿ. ಅದು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ನೋದನ್ನು ವಿವರಣೆಯನ್ನು ಇಲ್ಲೇ ಇಂದಿನ ಕಾಲೊಳಗೆ ಮಹಿಳೆಯರಿಗೂ ಆರ್ಥಿಕವಾಗಿ ಸ್ವಾವಲಂಬನೆ ಆಗೋದಕ್ಕೋಸ್ಕರ ಏನೈತಲ್ಲ ಇದು ಭೀಮಾ ಯೋಜನೆ, ಅಂದರೆ ಇದು LIC ಯೋಜನೆ ಏನೈತಲ್ಲ ಮಹಿಳೆಯರಿಗೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಏನೇನು ಅರ್ಹತೆ ಮತ್ತು ಯಾವಂದ ಮಹಿಳೆಯರಿಗೆ ಈ ಒಂದು ಯೋಜನೆಯ ಅಪ್ಲೈ ಮಾಡ್ಬೋದು ಅದನ್ನು ಇಲ್ಲೇ ಕೊಟ್ಟಿದ್ದಾರೆ. ಅದರದ ವಿವರಣೆ ಅದನ್ನು ನಾನು ಹೇಳ್ತೀನಿ. ಇಲ್ಲಿ ಏನೇನು ಬೇಕು ಭೀಮಾ ಯೋಜನೆಗೆ ಫಾರ್ಮನ್ನು ಫಿಲ್ ಮಾಡಬೇಕಂದ್ರೆ ಇದು ಕೇವಲ ಮಹಿಳೆಯರಿಗೂ ಅಷ್ಟೇ. ಮತ್ತು ಇದು ದೊಡ್ಡ ಅಭಿಯಾನವನ್ನು ಕೊಟ್ಟಿದ್ದಾರೆ. ಮತ್ತು ಇದು ಯಾವ್ಯಾವ ಮಹಿಳೆಯರಿಗೆ ಯಾವ ಏಜೆಂಟಾಗಿ ನೇಮಕಾತಿಯನ್ನು ಮಾಡ್ತಾರೆ ಅವ್ರಿಗೇನೈತಲ್ಲ ಕ್ಷೇತ್ರದೊಳಗೆ ಸಂಪೂರ್ಣ ಮಾಹಿತಿ ಏನೈತಲ್ಲ ಅವರೇ ಕೊಡ್ತಾರೆ. ಮತ್ತು ಎಲ್ಲ ಸಮುದಾಯದವ್ರಿಗೂ ಈ ಒಂದು ಯೋಜನೆ ಏನೈತಲ್ಲ ಜಾಗೃತಿಗೊಳಿಸೋಕ್ಕೋಸ್ಕರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದು ಮಹಿಳೆಯರಿಗೋಸ್ಕರ. ಹಾಗೆ ಏನೈತಲ್ಲ ಇದಕ್ಕೂ ಎಷ್ಟು ಹಣ ಸಿಗತ್ತಂದ್ರೆ ಮೊದಲನೇ ವರ್ಷ ಏನೈತಲ್ಲ ಪ್ರತಿ ತಿಂಗಳ ಏನೈತಲ್ಲ 7,000 ರೂಪಾಯಿ ಸಿಗ್ತೈತಿ. ಹಾಗೇನೈತಲ್ಲ 2ನೇ ವರ್ಷ ಪ್ರತಿ ತಿಂಗಳ 6,000 ರೂಪಾಯಿ ಏನೈತಲ್ಲ ಆ ಒಂದು ಮಹಿಳೆಗೆ ಅವ್ರಿಗೇನೈತ ರೊಕ್ಕ ಸಿಗ್ತೈತಿ. ಇದು ಆದಾಯ ಒಂದು ಕನಿಷ್ಠ ಅಂದ್ರೆ ನೀವು ಮೊದಲನೇ ವರ್ಷ ಏನೈತಲ್ಲ ಪಾಲಿಸಿ ಕನಿಷ್ಠ 65% ಪಾಲಿಸಬೇಕು, ಚಾಲ್ತಿಯಲ್ಲಿರಬೇಕು. ಹಾಗೆ ತರಬೇತಿ ಕೊಡಬೇಕಂದ್ರೆ ಕೆಲವು ಕಂಡೀಷನ್ಸ್ ಕೊಡೋದು. LIC ವತಿಯಿಂದ ಉಚಿತ ತರಬೇತಿ ಏನೈತಲ್ಲ ಅವರೇ ಕೊಡ್ತಾರೆ. ಹಾಗೆ ಇಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಯಾವೊಂದು ವಯಸ್ಸಿನ ಮಿತಿ ಐತಿ, ಇದು ಕನಿಷ್ಠ 18ರಿಂದ 70 ವಯಸ್ಸಿನ ಒಳಗಿನವರು ಆಗಿರಬೇಕು. ಮತ್ತು ಇವ್ರದ್ದು ವಿದ್ಯಾರ್ಥಿ 10ನೇ ಪಾಸ್ ಆಗಿರಬೇಕು. ಮತ್ತು ಇದೇನೈತಲ್ಲ ಏಜೆಂಟ್ ಥರ ಇದು ಒಂದು ಕೆಲಸನೇ ಇಲ್ಲಿ. ಮತ್ತು ಕೆಲವೊಂದು ಈ ಒಂದು ಮನೆ ಒಳಗೆ ಅಂದ್ರೆ ಅವರ ತಂದೆ ಅವರ ಮಕ್ಕಳು ಆ ಥರ ಏನೈತಲ್ಲ ಇಲ್ಲ, ಒಂದು ಮನೆ ಒಳಗೆ ಒಬ್ಬ ಮಹಿಳೆಯರಿಗೆ ಮಾತ್ರ ಈ ಯೋಜನೆಯನ್ನು ಹಾಕಲಿಕ್ಕೆ ಸಾಧ್ಯ, ಎಲ್ಲರಿಗೂ ಸಾಧ್ಯ ಇಲ್ಲ. ಹಾಗೆ ಮತ್ತು ಇಲ್ಲಿ ಸಾಕಷ್ಟು ವೆಬ್ಸೈಟ್ಸ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ನಾವು ಚೆಕ್ ಮಾಡ್ಬೋದು. ಕ್ಲಿಕ್ ಮಾಡಿಬಿಟ್ಟು ನೋಡಿ ಆ ಒಂದು ಫಾರ್ಮನ್ನು ಫಿಲ್ ಮಾಡ್ಬೋದು. ಅಥವಾ ನಿಮ್ಗೆ ಫಾರ್ಮ್ ಫಿಲ್ ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ಹತ್ತಿರದ ಏಜೆಂಟ್ ಅಂದ್ರೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಆ ಮಾಹಿತಿಯನ್ನು ಎಂತೆಲ್ಲ ಫಿಲ್ ಮಾಡಬಹುದು. ಇಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಕೊಟ್ಟಿದ್ದಾರೆ. ಆಗ ಇತರ ಹುದ್ದೆಗಳ ಮಾಹಿತಿ ಕೂಡ ಚೆಕಿಂಗ್ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ನೋಡಿರಿ, ಸಾಕಷ್ಟು ಮಾಹಿತಿ ಇದ್ರೊಳಗದ. ಈ ಮಾಹಿತಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ಹಾಗೆ ಇನ್ನಷ್ಟು ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಷಯದ ಮಾಹಿತಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಇನ್ನೊಬ್ರಿಗೂ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.